अस्सलामुअलैकुम नमस्ते फ्रेंड वेलकम बैक टू मೈ ಚಾನಲ್ ಫ್ರೆಂಡ್ ಬರೀ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ ನೋಡಿ ನೀರು ಹಾಕಿ ಇಟ್ಟಿದ್ದೀನಿ ನಾನು ಸ್ಟವ್ ಮೇಲೆ ಪಾತ್ರೆಯಲ್ಲಿ ಇದು ಕೋಸ್ ಫ್ರೆಂಡ್ ಹೂಕೋಸು ಇದು ಮನೆ ಹತ್ರನೇ ಬಂದಿತ್ತು ತರಕಾರಿ ಗಾಡಿ ಅದಕ್ಕೆ ಅದರಲ್ಲೇ ಇತ್ತು ತಗೊಂಡಿದ್ದೆ ಒಂದು ಸ್ವಲ್ಪ ಇದೇ ಥರ ಇದೆ ಕಟ್ ಮಾಡಿ ನಾನು ಬಾಯ್ಲ್ ಮಾಡ್ತೀನಿ ಇಲ್ಲಿ ನೋಡಿ ನಾನು ನೀರಿನಲ್ಲಿ ಹಾಕ್ತಾ ಇದ್ದೀನಿ हल्दी पाउडर अर्ध चमचदಷ್ಟು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್ ಉಪ್ಪು ಹಾಕಿ ಚೆನ್ನಾಗಿ ನೀರು ಬಾಯ್ಲ್ ಮಾಡ್ತೀನಿ ಆಮೇಲೆ ಅದರಲ್ಲಿ ಹಾಕ್ತೀನಿ ಹೂಕೋಸು ಇಲ್ಲಿ ನೋಡ್ರಿ ಇಲ್ಲಿ ನೀರು ಬಾಯ್ಲ್ ಆಗ್ತಾ ಇದೆ ಇದು ಸಣ್ಣದಾಗಿ ಕಟ್ ಮಾಡಿ ನೀವು ಹಾಕಬಹುದು ಇಲ್ಲ ಅಂದ್ರೆ ದೊಡ್ಡದ ಪೀಸ್ ಆದ್ರೂ ಮಾಡಬಹುದು ಫ್ರೆಂಡ್ ಕರೆಂಟ್ ಇತ್ತು ಈಗ ಕರೆಂಟ್ ಇಲ್ಲ ಫ್ರೆಂಡ್ ಅದಕ್ಕೆ ಬಾಕ್ಲು ತೆಗೆದಿದ್ದೀನಿ ಮಳೆಗಾಲ ಅಲ್ಲ ಕರೆಂಟ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಮತ್ತೆ ಇದು ಮಳೆಗಾಲದಲ್ಲಿ ತುಂಬ ಸೊಳ್ಳೆ ಅಂದರೆ ಅಷ್ಟು ಸೊಳ್ಳೆ ಬರ್ತಾ ಇದೆ ಫ್ರೆಂಡ್ಸ್ ಈಗ ನೋಡ್ರಿ ಇಲ್ಲಿ ಬಾಯ್ಲ್ ಆಗ್ತಾ ಇದೆ ನೀರು ಚೆನ್ನಾಗಿ ಒಂದು 5 ನಿಮಿಷ ಕುಕ್ ಮಾಡಬೇಕು ಫ್ರೆಂಡ್ ಅದರಲ್ಲೇ ಹುಳ ಏನಾದರೂ ಇದ್ರೂ ಸತ್ತೋಗುತ್ತೆ ಈ ಥರ ಮಾಡಿದರೆ ನಾನು ಹೂಕೋಸು ತಗೊಳ್ತೀನಿ ಎಷ್ಟು ಫ್ರೆಶ್ ಇದ್ರೂ ಇದೇ ಥರ ಮಾಡ್ತೀನಿ ಫ್ರೆಂಡ್ ನಾನು ಬಾಯ್ಲ್ ಜಾಸ್ತಿ ಮಾಡಲ್ಲ ಇದು ರೆಸಿಪಿಗೆ ಬಾಯ್ಲ್ ಬೇಕಂತ ನಾನು ಮಾಡ್ತಾ ಇರೋದು ಬಾಯ್ಲ್ ಮಾಡಲ್ಲ ನಾನು ಬಿಸಿ ಬಿಸಿ ನೀರಿನಲ್ಲೇ ಹಾಕಿಬಿಡ್ತೀನಿ ಒಂದು ನಿಮಿಷ ಇಡ್ತೀನಿ ಆಮೇಲೆ ಗ್ಯಾಸ್ ಬಂದ್ ಮಾಡ್ತೀನಿ ಅಷ್ಟೇ ಆದರೆ ಎಲ್ಲ ಹುಳ ಇದ್ರೂ ಸತ್ತೋಗುತ್ತೆ ಅಂತ ಆ ಥರ ಮಾಡ್ತೀನಿ ಇಲ್ಲಿ ನೋಡ್ರಿ ಮತ್ತೆ ಕರೆಂಟ್ ಬಂತು ಈಗ ನೀರಿನಿಂದ ತೆಗಿತಾ ಇದ್ದೀನಿ ನಾನು ಒಂದು 5 ನಿಮಿಷ ಕುಕ್ ಮಾಡಿದೆ ಆಮೇಲೆ 2 ನಿಮಿಷ ಬಿಟ್ಟೆ ಹಾಗೆ ನೀರಿನಲ್ಲಿ ಇಲ್ಲಿ ಕಾಮ್ರಾನ್ ಬಂದು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರೋದವನು ಕರೆಂಟ್ ಬಂತು ಅಂತ ಬಾಕ್ಲು ಮುಚ್ಚಿದವನು ಮತ್ತೆ ಸೊಳ್ಳೆ ಬರ್ತಾ ಇದೆ ಅಂತ ಮತ್ತೆ ಹೋಯ್ತು ಫ್ರೆಂಡ್ ಕರೆಂಟು ಏನು ಮಾಡೋಕ್ಕಾಗಲ್ಲ ಈಗ ನಾನು ಈ ಹೂಕೋಸಿಗೆ ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ ಫ್ರೆಂಡ್ ಇದೇ ಥರ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ಚಾಪರ್ ಇದ್ರೇನೂ ಮಾಡ್ಕೋಬೋದು ಅದರಲ್ಲೂ ಹಾಕಿ ಅದು ಇಲ್ಲ ಅಂದ್ರೇ ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದು 5-6 ಸೆಕೆಂಡ್ನಲ್ಲಿ ಮಿಕ್ಸ್ ಮಾಡಿದರೆ ಸಾಕು ಮಿಕ್ಸಿ ಆಗುತ್ತೆ ಅದು ಚೆನ್ನಾಗಿ ಸಣ್ಣದಾಗಿ ಕಟ್ಟಾಗುತ್ತೆ ಫ್ರೆಂಡ್ಸ್ ನಾನು ನಾಷ್ಟ ಮಾಡ್ತಾ ಇರೋದು ಗೋಬಿ ಮಸಾಲ ಮಿಕ್ಸ್ ಪರೋಟ ಫ್ರೆಂಡ್ಸ್ ಇದು ಮಾಡ್ತಾ ಇರೋದು ನಾನು ನೋಡ್ರಿ ಈ ಥರ ಮಾಡ್ತಾ ಇದ್ದೀನಿ ಮ್ಯಾಶು ಇದೊಂದು ಸ್ವಲ್ಪ ದಪ್ಪ ಆಗ್ತಾಯಿದೆ ಮ್ಯಾಶ್ ಆದ್ರೂ ಚೆನ್ನಾಗಿ ಕುಕ್ ಆಗುತ್ತೆ ಫ್ರೆಂಡ್ ಹೂಕೋಸು ಬೇಗನೆ ಇಲ್ಲಿ ನೋಡ್ರಿ ಕೈಯಿಂದನೂ ಮಾಡ್ತಾಯಿದ್ದೀನಿ ಆದ್ರೂ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ನಾನು ಏನು ಮಾಡಿದೆ ಚಾಪರ್ ತೊಗೊಂಡೆ ಚಾಪರ್ ಇದೆ ನನ್ನ ಹತ್ರ ಅದರಲ್ಲಿ ಹಾಕಿ ನಾನು ಒಂದು 2 ನಿಮಿಷ ಚಾಪ್ ಮಾಡ್ತೀನಿ ಅದು ಸಣ್ಣದಾಗಿ ಕಟ್ಟಾಗತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಚಾಪರ್ ತೊಗೊಂಡಿದ್ದೀನಿ ನಾನು ಇದೆಲ್ಲ ಪೂರ್ತಿ ಹಾಕ್ತೀನಿ ಇದರಲ್ಲೇ ಪೂರ್ತಿ ಒಂದೇ ಸಲ ಆಗುತ್ತೆ ಫ್ರೆಂಡ್ಸ್ ಇದು ಈಗ ಚೆನ್ನಾಗಿ ಹಾಕಿ ಚಾಪ್ ಮಾಡ್ತೀನಿ ಇದಕ್ಕೆ ನೀವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದು 5-6 ಸೆಕೆಂಡ್ ಇದು ಮಿಕ್ಸ್ ಮಾಡಿದರೆ ಸಾಕು ಫ್ರೆಂಡ್ ಬೇಗನೆ ಆಗುತ್ತೆ ಕೆಲಸ ಅದು ಅರ್ಜೆಂಟು ಈಗ ನನ್ನ ಹತ್ರ ಚಾಪರ್ ಇದೆ ಅಂತ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ತೂತದಿಲ್ಲಿ ಕೋಸು ಹೋಗಿತ್ತು ಅದಕ್ಕೆ ತೆಗಿತಾ ಇದ್ದೀನಿ ನಾನು ಈಗ ನಾನು ಮುಚ್ಚಿ ಚೆನ್ನಾಗಿ ಈ ಥರ ಇರೋದು ಫ್ರೆಂಡ್ ನನ್ನ ಹತ್ರ ಡೋರಿ ಲಾಡಿ ಥರ ಇಲ್ಲ ಚಾಪರ್ ಇದೇ ಥರ ಇರೋದು ಪುಷ್ ಮಾಡಬೇಕು ಇದು ಈಗ ನೋಡ್ರಿ ಆಯ್ತು ನಂದು ಹೂಕೋಸು ಬೇಗನೆ ಆಯಿತು ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಆಮೇಲೆ ಸಣ್ಣದಾಗಿ ಕಟ್ಟಾಯಿತು ಫ್ರೆಂಡ್ಸ್ ಇದೇ ಥರ ಮಾಡ್ಕೊಳ್ಳಿ ನೀವು ಗೋಬಿ ಪರೋಟ ಮಾಡ್ತಾ ಇರೋದು ಬೇರೆ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ ನಾನು ಹಿಟ್ಟು ಹಾಕಿ ಆಮೇಲೆ ಇದೆಲ್ಲ ಮಸಾಲೆ ಹಾಕಿ ಮಾಡ್ತಾ ಇರೋದು ಗೋಬಿ ಪರೋಟ ಅಂದರೆ ಫಸ್ಟು ಹಿಟ್ಟು ಕಲಸಿ ಆಮೇಲೆ ಅದರಲ್ಲಿ ಮಸಾಲೆ ಎಲ್ಲ ಹಾಕಿ ಮತ್ತೆ ಲಟ್ಟಿಸ್ತಾರೆ ನಾನು ಆ ಥರ ಮಾಡ್ತಾಯಿಲ್ಲ ಇದೇ ಥರ ಈಸಿ ಇರುತ್ತೆ ಫ್ರೆಂಡ್ ಮಾಡೋಕ್ಕೆ ಇಲ್ಲಿ ನೋಡ್ರಿ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದೇ ಥರ ಕೋಸ್ ಥರನೇ ಈಗ ಅದರಲ್ಲೇ ಹಾಕಿದ್ದೀನಿ ನಾನು ಕೊತ್ತಂಬರಿನೂ ಹಾಕಿದ್ದೀನಿ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ತಾಯಿಲ್ಲ ಈಗ ನಾನು ಇದಕ್ಕೆ ಇದು ಮಸಾಲೆ ಎಲ್ಲ ಹಾಕ್ತೀನಿ ಇಲ್ಲಿ
ಒಂದು ಸ್ವಲ್ಪ ಹಲ್ದಿ ಪೌಡರ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ ಫ್ರೆಂಡ್. ಯಾಕಂದರೆ ಕೋಸ್ನಲ್ಲಿ ಇದೇ ಫಸ್ಟ್ ಇದೆ ನೀರಿನಲ್ಲಿ ಹಾಕಿ ಬಾಯ್ಲ್ ಮಾಡಿದ್ದೀನಲ್ಲ ಹಲ್ದಿ ಪೌಡರ್, ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ಮ್ಯಾಗಿ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತಲ್ಲ, ನಾನು ತುಂಬ ರೆಸಿಪಿಯಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಮತ್ತು ಫೇವ್ರೆಟ್ ಮಸಾಲ ಫ್ರೆಂಡ್ ಇದು ಒಂದು ಪ್ಯಾಕೆಟ್ ಹಾಕಿದ್ದೀನಿ. ನೀವು ಬೇಕಾದರೆ ಇನ್ನೂ ಟೇಸ್ಟ್ ಜಾಸ್ತಿ ಬೇಕಾದರೆ ನಿಮಗೆ 2 ಪ್ಯಾಕೆಟನ್ನು ಹಾಕ್ಬೋದು. ಆಮೇಲೆ ಇದರಲ್ಲಿ ಟೇಸ್ಟಿಗೆ ಎಷ್ಟು ಬೇಕು ಖಾರದ ಪುಡಿ ಹಾಕ್ತೀನಿ, ಉಪ್ಪು ಹಾಕ್ತೀನಿ. ಇಲ್ಲಿ ನೋಡ್ರಿ, ಈಗ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕಿತ್ತು. ನಾನು ಮಿಕ್ಸ್ ಮಾಡಿಲ್ಲ ಫ್ರೆಂಡ್, ನಾನು ಹಿಟ್ಟು ಅದರ ಮೇಲೇ ಹಾಕಿಬಿಟ್ಟಿದೆ. ನೀವು ಹಂಗೆ ಮಾಡಬೇಡ್ರಿ. ನೀವು ಫಸ್ಟು ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಹಿಟ್ಟು ಹಾಕ್ರಿ ಇದ್ರ ಮೇಲೆ. ನಾನು ಹೆಂಗೆ ಮಾಡ್ತಾಯಿದ್ದೀನಿ ಹಾಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಏನು ಇದರಲ್ಲಿ ಫಿಲ್ಟರ್ ಇಲ್ಲ, ಏನಿಲ್ಲ. ಇಲ್ಲಿ ನೋಡ್ರಿ, ಫಿಲ್ಟರೇ ಮಾಡಲ್ಲ ನಾನು. ಹೆಂಗೆ ವೀಡಿಯೋ ಮಾಡ್ತೀನಿ ಅದೇ ಥರ ಹಾಕ್ತೀನಿ ಎಡಿಟ್ ಮಾಡಿ. ಮತ್ತು ನನ್ನ ಕೈಯಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ನಿಮಗೆ ಅಲ್ಲೇ ಹೇಳ್ಬಿಡ್ತೀನಿ. ಈ ಥರ ನೀವು ಮಾಡಿರಿ, ನಾನು ಮಾಡಿದ್ದೀನಿ ಇದೇ ಥರ ಅಂತ. ನೋಡಿರಿ, ಮೈದಾ ಹಿಟ್ಟು ಹಾಕಿದೆ, ಆಮೇಲೆ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. 2 ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ ಹಿಟ್ಟು. ಚಪಾತಿ ಹಿಟ್ಟು ಅದಕ್ಕಿಂತ ಒಂದು ಸ್ವಲ್ಪ ಇದು ಗಟ್ಟಿ ಇರಬೇಕು ಹಿಟ್ಟಿದು, ಇಲ್ಲಾಂದರೆ ಹೂಕೋಸಿನಲ್ಲಿ ನೀರು ಬಂದುಬಿಡುತ್ತೆ. ಅದಕ್ಕೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ತಾ ಇದ್ದೀನಿ ಹಿಟ್ಟು. ಇದು ತುಂಬ ಬೇಗ ಆಗುತ್ತೆ ಫ್ರೆಂಡ್. ತಿಂಡಿ ಮಾಡೋಕ್ಕೆ ಅಷ್ಟು ಟೈಮು ತಗೊಳ್ಳಲ್ಲ. ಇದು ನಮ್ಮ ಗೋಬಿ ಮಸಾಲ ಪರಾಠ ಫ್ರೆಂಡ್ಸ್. ಯಾಕಂದರೆ ಮಸಾಲ ಅದರಲ್ಲೇ ಹಾಕಿದ್ದೀನಿ, ಗೋಬಿನೂ ಅದರಲ್ಲೇ ಹಾಕಿದ್ದೀನಿ, ಕೋಸು ಆಮೇಲೆ ಹಿಟ್ಟನ್ನು ಅದರಲ್ಲೇ ಹಾಕಿದ್ದೀನಿ. ಎಲ್ಲ ಸೇರಿ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು. ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಕಟೋರ ಒಂದು ಸ್ವಲ್ಪ ಸಣ್ಣದಾಗಾಯಿತು, ಅದಕ್ಕೆ ಸ್ವಲ್ಪ ಇಟ್ಟಿದ್ದೀನಿ. ಕಲಸಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರು ಹಾಕಿ. ಈಗ ನಾನು ಒಂದು ಸ್ವಲ್ಪ 2 ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆ ಒಂದು ಸ್ವಲ್ಪ ಮೇಲಿಂದ ಹಾಕಿ ಮುಚ್ಚಿಬಿಡ್ತೀನಿ. ಒಂದು 10 ನಿಮಿಷ ರೆಸ್ಟ್ ಆಗಬೇಕು ಅದು. ಆಮೇಲೆ ರೆಡಿ ಮಾಡ್ತೀನಿ ಫ್ರೆಂಡ್. ನಾನು ಪರೋಟ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಲಟ್ಟಿಸ್ತೀನಿ. ಅದಕ್ಕೆ ಈಗ ನೋಡಿರಿ, ಚೆನ್ನಾಗಿ ಚಾಕುವಿಂದ ತೆಗ್ದು ಹಾಕ್ತಾಯಿದ್ದೀನಿ ನಾನು. ಈಗ ಆಯಿತು 10 ನಿಮಿಷ ಫ್ರೆಂಡ್. ನಾನು ಈಗ ಲಟ್ಟಿಸ್ತೀನಿ. ನೋಡಿರಿ, ಚೆನ್ನಾಗಿ ಮೆತ್ತಗಾಯಿತು ಹಿಟ್ಟು. ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಥರ ಲಟ್ಟಿಸ್ತೀನಿ ಫ್ರೆಂಡ್. ಚಪಾತಿ ಲಟ್ಟಿಸ್ತಾರಲ್ಲ ಅದೇ ಥರ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್. ಈಗ ನಾನು ಒಂದು ಸ್ವಲ್ಪ ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸ್ತೀನಿ. ಯಾಕಂದರೆ ಪರೋಟ ಅಂದರೆ ಒಂದು ಸ್ವಲ್ಪ ದಪ್ಪನೇ ಇರಬೇಕು ಫ್ರೆಂಡ್. ಅದರಲ್ಲೇ ಟೇಸ್ಟ್ ಇರುತ್ತೆ, ಮಜಾನೂ ಇರುತ್ತೆ. ಆಮೇಲೆ ಅಷ್ಟು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇದು, ನಾನು ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ಜವೇರಿಯ ತೊಗೊಂಡು ಹೋಗಿದ್ಲು ಟಿಫನು, ಕಾಮ್ರಾನು ತೊಗೊಂಡು ಹೋಗ್ತಾನೆ. ಒಂದೊಂದು ಸಲ ತೊಗೊಂಡು ಹೋಗ್ತಾನೆ, ಒಂದೊಂದು ಸಲ ಇಲ್ಲ ಅವನು. ಇವಳು ದಿನಕ್ಕೆ ದಿನಾನು ಬೇಕು ನಮ್ಮ ಜವೇರಿಯಾಗೆ ಟಿಫನು. ಇಲ್ಲಿ ನೋಡ್ರಿ, ಇದು ಮತ್ತು ಅವ್ರ ಸಾರು ಒಂದು ಸ್ವಲ್ಪ ಉರ್ದು ಸಾರು ಇದ್ದಾರೆ ಅವರು ಸ್ಕೂಲ್ನಲ್ಲಿ, ಅವರು ತಿಂದ್ರಂತೆ ಒಂದು ಸ್ವಲ್ಪ ಇದು ಪರೋಟ. ಅಷ್ಟು ಟೇಸ್ಟಿಯಾಗಿದೆ, ನಿಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರಂತೆ. ಆಮೇಲೆ ಅವಳ ಫ್ರೆಂಡೂ ಇನ್ನೊಂದು ಸಲ ಮಾಡಿದರೆ ಒಂದು ಪೂರ್ತಿ ಪರೋಟ ನನಗೇ ತಂದ್ಕೊಂಡು ಬಾ ಅಂತ ಹೇಳಿದ್ಲಂತೆ. ಅಷ್ಟು ಟೇಸ್ಟಿಯಾಗಿತ್ತಮ್ಮ. ಆ ಥರ ಸಾರು ಹೇಳಿದರು. ಆಮೇಲೆ ನನ್ನ ಫ್ರೆಂಡೂ ಹೇಳಿದ್ಲು ಅಂತ ಹೇಳಿದ್ಲು ಬಂದು. ನನಗೆ ತುಂಬ ಖುಷಿಯಾಯಿತು. ಪರೋಟ ಲಟ್ಟಿಸ್ದು ಆಯಿತು ಫ್ರೆಂಡ್ಸ್. ಈಗ ನಾನು ತವಾ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿರಿ, ಇದು ಬಿಸಿ ಆಗುತ್ತಲ್ಲ, ಇದು ಒಂದು ಸ್ವಲ್ಪ ಎಣ್ಣೆ ಹಚ್ತೀವಿಲ್ಲ ಇದೇ ಥರ ಆಗುತ್ತೆ. ಇದೊಂದು ಸ್ವಲ್ಪ ಕ್ಲೀನ್ ಬಟ್ಟೆಯಿಂದ ಒರೆಸಿದ್ರೆ ಸಾಕು ಫ್ರೆಂಡ್ಸ್. ಈಗ ನಮ್ಮ ತವಾನು ಬಿಸಿ ಆಯಿತು. ಈಗ ನಾನು ಹಾಕ್ಬಿಡ್ತೀನಿ. ಆದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಹೊರಗಡೆದು ಏನು ತರಲ್ಲ ಫ್ರೆಂಡ್. ಒಂದೊಂದು ಸಲ ಗೋಬಿ ತರ್ತಾರೆ, ಒಂದೊಂದು ಸಲ ಇದು ಎಗ್ ಪಪ್ಸ್ ಬರುತ್ತಲ್ಲ ಅದು ತರ್ತಾರೆ ಬೇಕ್ರಿಯಿಂದ. ಅದು ಬಿಟ್ಟರೆ ಏನು ತರಲ್ಲ ಫ್ರೆಂಡ್. ಜಾಸ್ತಿ ಕರ್ಕೊಂಡು ಹೋಗಲ್ಲ.
ಯಾಕಂದರೆ ನಾನು ಮನೆಯಲ್ಲೇ ಟ್ರೈ ಮಾಡ್ತಾ ಇರ್ತೀನಿ ವಿಡಿಯೋ ಎಲ್ಲ ನೋಡಿ. ಅವರಿಗೆ ಇಲ್ಲೇ ಅವರೇ ಹೇಳ್ತಾರೆ, ನೀವು ಎಲ್ಲ ಮಾಡ್ತೀರಲ್ಲ ಮನೆಯಲ್ಲಿ, ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡಬೇಕು, ವೇಸ್ಟ್ ಮಾಡಬೇಕು ಹೋಟೆಲ್ನಿಂದ ತಿಂದು, ಆರೋಗ್ಯನೂ ಸರಿಯಾಗಿ ಇರಲ್ಲ ಮತ್ತು ಹೈಜಿನಿಕ್ ಇರುತ್ತೆ ಅಂತ ಅವ್ರು ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಬೇರೆ ಬೇರೆ ರೆಸಿಪಿ ತುಂಬ ಟ್ರೈ ಮಾಡ್ತಾ ಇರ್ತೀನಿ. ನಾನು ನಿಮಗೂ ಇನ್ನು ಮುಂದೆ ಗೊತ್ತಾಗತ್ತೆ, ವಿಡಿಯೋ ಹಾಕ್ತೀನಿ ದಿನ ಅದರಲ್ಲಿ ಗೊತ್ತಾಗತ್ತೆ ನಾನು ಏನೇನು ಮಾಡ್ತೀನಿ ರೆಸಿಪಿ ಅಂತ. ಇದೇ ಥರ ಟ್ರೈ ಮಾಡ್ತಾ ಇರ್ತೀನಿ ಫ್ರೆಂಡ್. ಮಕ್ಕಳಿಗೆ ಇದೇ ಥರ ಮಾಡಿದರೆ ತುಂಬ ಖುಷಿಪಟ್ಟು ತಿಂತಾರೆ ಅವರು, ಮತ್ತು ಅವ್ರಿಗೂ ಚೆನ್ನಾಗಿ ಅನಿಸುತ್ತೆ ಈ ಥರ ಮಾಡಿಕೊಟ್ಟಿದ್ರೆ. ಬೇರೆ ಬೇರೆ ತಿಂಡಿ ಬರೀ ಇಡ್ಲಿ ಸಾಂಬಾರು ದೋಸೆ ಚಪಾತಿ ಅದೆಲ್ಲ ಅವ್ರಿಗೂ ಬೇಜಾರಾಗುತ್ತೆ ಫ್ರೆಂಡ್. ಇದೇ ಥರ ಬೇರೆ ಬೇರೆ ರೆಸಿಪಿ ಟ್ರೈ ಮಾಡಿದರೆ ಅವ್ರಿಗೂ ತುಂಬ ಖುಷಿಯಾಗತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ನಮ್ಮ ಕಾಮ್ರಾನಿಗೆ ತುಂಬ ಇಷ್ಟ, ನಾನು ಎಲ್ಲ ಮಾಡ್ತೀನಲ್ಲ ಎಲ್ಲ ರೆಸಿಪಿ ತಿಂತಾನೆ ಅವನು. ನಮ್ಮ ಜವೇರಿಯಾಗೆ ತಿಂತಾಳೆ ಇಷ್ಟಪಟ್ಟು, ಅಷ್ಟು ಇಷ್ಟ ಆಗಲ್ಲ ಅವಳಿಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಡ್ತೀನಿ ಎಲ್ಲ ತರಕಾರಿ ಅದೆಲ್ಲ. ಸುಮ್ಮನೆ ತಿಂತಾಳೆ, ಇಲ್ಲಾಂದರೆ ಹಾಗೆ ತೆಗ್ದು ಎಲ್ಲ ಇಡ್ತಾಳೆ ಫ್ರೆಂಡ್. ಇಲ್ಲಿ ನೋಡಿರಿ ಮಾತಿನಲ್ಲಿ ಪರೋಟ ರೆಡಿ ಆಯಿತು. ನಿಮ್ಮ ಹತ್ರ ತುಪ್ಪ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್, ತುಪ್ಪ ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ, ತರಬೇಕು ಫ್ರೆಂಡ್. ಇಲ್ಲಿ ನೋಡಿರಿ ಇಷ್ಟು ದಪ್ಪ ಇದೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಕ್ರಿಸ್ಪ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪರೋಟ. ನೀವು ಒಂದ್ಸಲ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್, ನಿಮಗೆ ಗೊತ್ತಾಗುತ್ತೆ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್, ಹೊಸ ರೆಸಿಪಿ. ಇದೇ ಥರ ನೀವು ಟ್ರೈ ಮಾಡಿರಿ, ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದೆಲ್ಲ ತಿಂಡಿ. ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈಗ ನೋಡಿರಿ ಇದೇ ಥರ ಹಾಕಿ ನಾನೆಲ್ಲ ಬೇಯಿಸ್ತೀನಿ ಪರೋಟ. ಆಮೇಲೆ ಟಿಫನಿಗೆ ಕಟ್ಟಿ ಕೊಡ್ತೀನಿ ಜವೇರಿಯಾಗೆ ಮತ್ತು ಕಾಮ್ರಾನಿಗೆ. ಈಗ ನಾನು ಇಲ್ಲಿ ಬೇರೆ ಏನು ಚಟ್ನಿನೂ ಏನು ರೆಡಿ ಮಾಡಿಲ್ಲ. ಕೆಚಪ್ಪು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಯಿತು ಫ್ರೆಂಡ್, ನಾನು ತಿಂದಿದ್ದೀನಲ್ಲ. ತುಂಬ ಟೊಮ್ಯಾಟೊ ಕೆಚಪ್ಪು ತುಂಬ ಸಖತ್ ಕಾಂಬಿನೇಷನ್ ಈ ಪರೋಟಕ್ಕೆ. ನಮ್ಮ ಜವೇರಿಯಾಗೆ ಅಷ್ಟು ಕೆಚಪ್ಪು ಇಷ್ಟ ಆಗಲ್ಲ, ಅದಕ್ಕೆ ಮೊಸರು ಇಟ್ಟಿದ್ದೀನಿ ಅವಳಿಗೆ ತಿನ್ನಲಿ ಅಂತ. ಈಗ ರೆಡಿ ಆಯಿತು ನಮ್ಮ ಪರೋಟ ಫ್ರೆಂಡ್ಸ್. ಟೊಮ್ಯಾಟೊ ಕೆಚಪ್ ಆಮೇಲೆ ಮೊಸರುನಲ್ಲಿ ಯಾವುದಾದ್ರಲ್ಲಿ ತಿನ್ಬೋದು ಅಂತ ಇಟ್ಟಿದ್ದೀನಿ ನಾನು. ನಿಮ್ಮ ಹತ್ರ ಇದು ಮಯೋನೀಸ್ ಇದ್ದರೆ ಅದು ಮತ್ತು ಕೆಚಪ್ ಎರಡು ಮಿಕ್ಸ್ ಮಾಡಿ ಕೊಡ್ರಿ, ಸುಮ್ಮನೆ ತಿಂತಾರೆ. ಇಲ್ಲಿ ನೋಡಿರಿ ಎಲ್ಲ ಕೆಲಸ ಆಯಿತು. ಈಗ ನಾನು ಬಟ್ಟೆ ಹೊಲಿತಾ ಇದ್ದೀನಿ ಫ್ರೆಂಡ್. ಈಗ ನಾನು ತಗೊಂಡು ಬಂದು ಈಗ ಕೊಟ್ಟಿದ್ದಾರೆ ಯೂನಿಫಾರ್ಮು, ವೈಟು ಮತ್ತು ಈ ಕಲರ್ ಯೂನಿಫಾರ್ಮ್ ಗೌರ್ಮೆಂಟ್ ಸ್ಕೂಲಿಂದು. ಅದಕ್ಕೆ ನಾನು ನಿನ್ನೆ ವ್ಲಾಗ್ ಹಾಕಿಲ್ಲ ಫ್ರೆಂಡ್ಸ್. ಈಗ ನೋಡಿರಿ ರೆಡಿ ಆಯಿತು. ಇದು ಟಾಪು, ಪ್ಯಾಂಟು ಹೊಲ್ದಿದ್ದೀನಿ, ಟಾಪ್ ಹೊಲ್ದಿರೋದು. ಇನ್ನೊಂದು ಸ್ವಲ್ಪ ಇದೆ ಕೆಲಸ, ಇದು ಫಿಟ್ಟಿಂಗ್ ಎಲ್ಲ ಮಾಡಿದ್ದೀನಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸೈಡ್ ಹೊಲಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್. ಈ ಥರ ಹಾಕಿ ಮಡಿಸಿ ಹಾಕಬೇಕು ಫ್ರೆಂಡ್, ಪೂರ್ತಿ ಚೌಕ್ ಹಾಕಬೇಕು. ಇದಾದಮೇಲೆ ಇನ್ನೊಂದು ಡ್ರೆಸ್ ಇದೆ ಫ್ರೆಂಡ್ ಅರ್ಜೆಂಟು, ಅದಕ್ಕೆ ನಾನು ನೆನ್ನೆ ಹಾಕಿಲ್ಲ ವಿಡಿಯೋ. ನೆಕ್ ಹತ್ರ ಹೆಮ್ಮಿಂಗು ಮಾಡಬೇಕು, ಆಮೇಲೆ ಹುಕ್ ಹಚ್ಚಬೇಕು ಫ್ರೆಂಡ್ಸ್. ಇದಕ್ಕೆ ಅಷ್ಟು ಕೆಲಸ ಇದೆ ಇನ್ನು. ಇಲ್ಲಿ ನೋಡಿರಿ ಇನ್ನೊಂದು ಇದು ಟಾಪ್ ಹೊಲಿದಿದ್ದೀನಿ, ಪ್ಯಾಂಟ್ ಹೊಲಿಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಕಲರ್, ಇದು ಲೈಟ್ ಕಲರ್ ಆಗಿ. ಆಮೇಲೆ ತುಂಬ ಇದು ಒಂದು ಸ್ವಲ್ಪ ಜಾಸ್ತಿ ಇಲ್ಲ ಡಿಸೈನ್, ಇದು ಕಟ್ ವರ್ಕ್ ಬಂದಿದೆ ಫ್ರೆಂಡ್. ತುಂಬ ಉದ್ದ ಇದೆ ಟಾಪ್ ಇದು. ಈ ಥರ ಹೊಲ್ದಿರೋದು ಫ್ರೆಂಡ್ಸ್. ಒಂದು ಸ್ವಲ್ಪ ಮೇಲೆ ಮಾಡಿ ಹೊಲ್ದಿದ್ದೀನಿ ನಾನು. ಜಾಸ್ತಿ ಅಷ್ಟೇನು ಇದು ಡಿಸೈನ್ ಇಲ್ಲ, ತುಂಬ ಸಿಂಪಲ್ ಇದೆ ಟಾಪ್ ಇದು. ಮತ್ತು ಪ್ಯಾಂಟು ಹೊಲಿಬೇಕು, ಅದು ಏನಂದರೆ ಲೈನಿಂಗ್ ಪ್ಯಾಂಟ್ ಫ್ರೆಂಡ್ಸ್. ಲೈನಿಂಗ್ ಹಚ್ಚಿ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಹೊಲಿಬೇಕೀಗ ಲೈನಿಂಗ್ದು ಪ್ಯಾಂಟು. ಬರ್ತಾ ಬಟ್ಟೆನೂ ತುಂಬ ತೆಳುವು ಬಟ್ಟೆ ಬರ್ತಾಯಿದೆ ಫ್ರೆಂಡ್. ಇಲ್ಲಿ ನೋಡಿರಿ, ಅದಕ್ಕೆ ನಾನು ಲೈನಿಂಗು ಕಟ್ ಮಾಡಿದ್ದೀನಿ. ಅವ್ರು ಹೇಳಿದ್ದು ಲೈನಿಂಗ್ ತೊಗೊಂಡು ಬಂದು ಪ್ಯಾಂಟ್ ಮತ್ತು ಟಾಪಿಗೆ ಎರಡಕ್ಕೆ ಹಾಕ್ರಿ ಅಂತ.
ತುಂಬ ತೆಳು ಬರ್ತಾಯಿದೆ ಬಟ್ಟೆ, ಯಾಕೂ ಗೊತ್ತಿಲ್ಲ. ಪ್ಯಾಂಟ್ ಬಟ್ಟೆ ಆದರೂ ಅಷ್ಟು ತೆಳು ಬರ್ತಾಯಿದೆ ಫ್ರೆಂಡ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ರೆಸಿಪಿ ಟ್ರೈ ಮಾಡಿರಿ ಫ್ರೆಂಡ್, ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ ನನಗೆ.